ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹದಿಂದ 19. ಎಲ್ಲರೂ ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆರೋಗ್ಯಕರವಾದ ಬೂದುಗುಂಬಳಕಾಯಿ ಜ್ಯೂಸ್ನ ಮಾಡೋಣ ಅಂತ. ಬೂದುಗುಂಬಳಕಾಯಿನ ಈ ಮನೆ ಮುಂದೆ ಕಟ್ತಾರಲ್ಲ, ಮನೆಗೆ ದೃಷ್ಟಿ ಆಗಬಾರ್ದಂತ, ನೆಗೆಟಿವ್ ಎನರ್ಜಿ ಬರಬಾರ್ದಂತ. ಹಾಗೇ ಇದು ಬಾಡಿ ಕೂಡ ಭಾಳ ಒಳ್ಳೆಯದು. ಬೂದುಗುಂಬಳಕಾಯಿನ ಇದನ್ನು ನಾನು ಮಾರ್ಕೆಟಿಂದ ತೊಗೊಂಬಂದೆ. ಇದು 150 ರೂಪೀಸ್ ಬಂತು. 2 kgಕ್ಕಿಂತ ಸ್ವಲ್ಪ ಜಾಸ್ತಿನೇ ಐತಿ. ಸೊ ಇದನ್ನು ಈ ಥರ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ನಾವು ತೆಗಿಬೇಕು. ಸಿಪ್ಪಿನ ತೆಗೆದು ಒಳಗಡೆ ಇರೋ ಬೀಜನ ಕೂಡ ತೆಗಿಬೇಕು. ಇದನ್ನು ಖಾಲಿ ಹೊಟ್ಟೆಲೇ ಮಾರ್ನಿಂಗ್ ಕುಡಿದ್ರೆ ನಮ್ಗೆ ಭಾಳ ಬೆನಿಫಿಟ್ಸ್ ಐತಿ. ಇದಕ್ಕೆ ಇದು ಬಾಡಿ ಒಳಗಿಂದ ಟಾಕ್ಸಿನ್ ಎಲ್ಲ ಹೊರಗಡೆ ಹಾಕುತ್ತೆ, ಹೊಟ್ಟೆ ಕ್ಲೀನ್ ಮಾಡುತ್ತೆ, ಮತ್ತು ಕರಳು ಇರ್ತಾವಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡುತ್ತೆ. ಇದ್ರ ಒಳಗಡೆ 10% ಕ್ಯಾಲ್ರಿ ಇರುತ್ತೆ, ಉಳ್ಕಿದ 90% ಎಲ್ಲ ವಾಟರೇ ಇರುತ್ತೆ. ಸೊ ಇದ್ರ ಒಳಗಡೆ ವಿಟಮಿನ್ ಸಿ ಮತ್ತು ಡಿ, ಬೆರಾ ಕ್ಯಾರಟಿನ್, ಪೊಟ್ಯಾಷಿಯಮ್, ಐರನ್, ಕ್ಯಾಲ್ಸಿಯಮ್, ಕಾಪರ್, ಜಿಂಕ್, ಮಿನರಲ್ಸ್ ಎಲ್ಲ ಇರುತ್ತೆ. ಫೈಬರ್. ಇದರಿಂದ ನಮ್ಗೆ ಹೈ ಬ್ಲಡ್ ಪ್ರೆಷರ್ಗೂ ಇದು ತುಂಬ ಒಳ್ಳೆಯದು. ಮತ್ತು ವಿಟಮಿನ್ B2, B6ಗೆ ಮತ್ತು ಡಿ ವಿಟಮಿನ್ ಇರುತ್ತೆ ಇದ್ರ ಒಳಗಡೆ. ಮತ್ತು ಕೊಲೆಸ್ಟ್ರಾಲ್ ಕೂಡ ಭಾಳ ಒಳ್ಳೆಯದು. ಇದ್ರೊಳಗೆ ಬಾಡಿ ಹೀಟ್ ಕಮ್ಮಿ ಮಾಡಿ ಬಾಡಿ ಕೂಲಾಗಿರಿಸುತ್ತೆ. ಮತ್ತು ಹಾರ್ಟ್ ಮತ್ತು ಕಿಡ್ನಿಗಂತೂ ಭಾಳ ಒಳ್ಳೆಯದು. ಮತ್ತು ಯಾರಿಗೆ ನಿದ್ದೆ ಬರೋದಿಲ್ಲ, ನಿದ್ರಾಹೀನತೆಯೂ ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸಿಗೆ ಭಾಳ ಯೂಸ್ಫುಲ್ಲು. ಮತ್ತು ಸಣ್ಣ ಹುಡುಗರಿಗೂ ಕುಡಿಸಿದ್ರೆ ಅವ್ರ ಬ್ರೈನ್ ಶಾರ್ಪ್ ಆಗುತ್ತೆ. ಮತ್ತು ಗ್ಯಾಸ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಒನ್ ವೀಕ್ ಇದನ್ನು ಕಂಟಿನ್ಯೂ ಖಾಲಿ ಹೊಟ್ಟೆಲೇ ನಾವು ಇದನ್ನು ಕುಡಿದ್ರಂದ್ರೆ ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸಣ್ಣ ಪೀಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ವಾಟ್ರ್ ಬೇಕಂದ್ರೆ ಹಾಕೋರಿ, ಇಲ್ಲಾಂದರೆ ವಾಟ್ರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಒಳಗಡೆ ವಾಟ್ರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಸ್ಕಿನ್ ಗ್ಲೋ ಬರುತ್ತೆ ಇದು ಕುಡಿದ್ರಂದ್ರೆ. ನೋಡಿ, ಮಿಕ್ಸಿ ಮಾಡಿಕೊಂಡು ಈ ಥರ ಸೋಸ್ಕೋಬೇಕು, ಚೆನ್ನಾಗಿ ಸೋಸ್ಕೋಬೇಕು. ಇನ್ನು ಮೇಲ್ಗಡೆ ಏನಿರುತ್ತಲ್ಲ, ಇದು ನಾವು ವೇಸ್ಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇದನ್ನು ನಾವು ಚಪಾತಿ ಮಾಡ್ಕೊಳ್ಳೋ ಹತ್ರ ಚಪಾತಿ ಹಿಟ್ಟಿಗೆ ಹಾಕಿ ಚಪಾತಿ ಹಿಟ್ಟು ಮಾಡ್ಕೋಬೋದು. ಇಲ್ಲ ದೋಸೆ ಕೂಡ ಹಾಕೋಬೋದು. ಇದನ್ನು ದೋಸೆ ಹಿಟ್ಟಿಗೆ ದೋಸೆ ಮಾಡ್ಕೊಳ್ಳಿಕ್ಕೆ. ಸೊ ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಳಕತ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಲೆಮನ್ ಜ್ಯೂಸ್ ಹಾಕಿದ್ರಂದ್ರೆ. ಮತ್ತು ಬೇಕಂದ್ರೆ ನೀವು ಸಾಲ್ಟ್ ಹಾಕೋಬೋದು, ಬಟ್ ನಾನು ಸಾಲ್ಟ್ ಏನೂ ಹಾಕ್ಕೊಂಡಿಲ್ಲ. 1 ಸ್ಪೂನ್ ಜೇನುತುಪ್ಪ ಅಷ್ಟೇ ಹಾಕ್ಕೊಂಡೇನಿ. ಡೈಜೆಷನ್ ಪ್ರಾಬ್ಲಮ್ ಮತ್ತು ಆ್ಯಸಿಡಿಟಿಗೂ ಕೂಡ ಇದು ಭಾಳ ಒಳ್ಳೆಯದು. ಇದು ಡೈಲಿ ಮುಂಜಾನೆ ಖಾಲಿ ಹೊಟ್ಟೆಲೇ ಕುಡಿದ್ರೆ ನಮಗೆ ಭಾಳ ಯೂಸ್ಫುಲ್ ಐತಿದು. ಈ ಥರ ಕಲಿಸ್ಕೊಂಡ್ರೆ ನಮ್ಮದು ಬೂದುಗುಂಬಳಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ನೀವು ಕೂಡ ಮನೆ ಒಳಗೆ ಟ್ರೈ ಮಾಡಿದ್ದು 1 ವೀಕ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಇವತ್ತಿಂದ ಟ್ರೈ ಮಾಡತ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋಸ್ ಲೈಕ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.